ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರೂಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಸಿದ್ಧಿವಿನಾಯಕ, ಜಯ ಶರಬೇಶ್ವರ. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ದ್ವಾದಶ ರಾಶಿಗಳ ರಾಶಿಫಲ ಹೇಗಿರುತ್ತೆ ಆಗಸ್ಟ್ ತಿಂಗಳಲ್ಲಿ. ಸೊ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ 12 ರಾಶಿಗಳ ಮೇಲೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗಳಿಗೆ ಹೋಗೋಣವಾ ಬನ್ನಿ. ಸಿಂಹ ರಾಶಿಯವರಿಗೆ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣವಾ ಬನ್ನಿ. ಮೊದಲಿಗೆ 4 ರಾಶಿ ಕುಂಡಲಿ ನೋಡ್ಕೊಳ್ಳೋಣ. 1st August 2024, 10th August 2024, 19th August 2024, 28th August 2024. ಈ 4 ರಾಶಿ ಕುಂಡಲಿ ನೋಡುವಾಗ ಸಿಂಹರಾಶಿಯವರಿಗೆ ಒಂದು 80% ಚೆನ್ನಾಗಿದೆ. 80% ಚೆನ್ನಾಗಿದೆ. ಯಾವುದ್ರ ಬೇಸ್ ಮೇಲೆ? ತುಂಬ ಮುಖ್ಯವಾಗಿ ಪೂರ್ವ ಪುಣ್ಯಾಧಿಪತಿ ಗುರು 10ನೇ ಮನೆ, ಪೂರ್ವ ಪುಣ್ಯಾಧಿಪತಿ ಗುರು 10ನೇ ಮನೆ. ಅದೇ ರೀತಿ ಭಾಗ್ಯಾಧಿಪತಿ ಮಂಗಳ ಗ್ರಹ 10ನೇ ಮನೆ. ಆಮೇಲೆ ರಾಶ್ಯಾಧಿಪತಿ 12ನೇ ಮನೆ. ಸ್ವಲ್ಪ ದಿನದ ನಂತರ ಸರಿ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಎಲ್ಲಿ ಆಲ್ಮೋಸ್ಟ್ ಸೂರ್ಯ ಯಾವಾಗ ಬರ್ತಾನೆ? 19ನೇ ತಾರೀಕಿಗೆ ಬಂದುಬಿಡ್ತಾರಲ್ಲ, ಆಲ್ಮೋಸ್ಟ್ 18 ಆಗಸ್ಟಕ್ಕೆ ಸ್ವಂತ ಮನೆಗೆ ಬಂದುಬಿಡ್ತಾರೆ. ಸೊ ಅದರಿಂದ ಒಂದು 80% ಚೆನ್ನಾಗಿದೆ. ಶುಕ್ರ ಮತ್ತು ಬುಧ ಯೋಗ ಕೊಡ್ತಕ್ಕಂಥ ಗ್ರಹ ಇಲ್ಲ ಅಂದ್ರೂ ರಾಶಿಯಲ್ಲೇ ಶುಕ್ರ ಮತ್ತು ಬುಧ ಇರೋದ್ರಿಂದ ಸೊ ಸಿಂಹರಾಶಿಯವರೆಗೂ ಅಷ್ಟೇ ಹಣಕಾಸಿನ ವಿಷಯದಲ್ಲಿ ತೊಂದರೆ ಆಗಲ್ಲ ಈ ತಿಂಗಳು. ಸೊ ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಏನೇನು ಒಳ್ಳೆಯದಾಗಬೇಕು ಅದೆಲ್ಲ ಒಳ್ಳೆಯದಾಗೋದ್ರಿಂದ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಾಪಾರಸ್ಥರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಅದರಿಂದ ಲಾಭ ಉಂಟು. ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಮಾತ್ರ ಒಂದು ಆಗಸ್ಟ್ ತಿಂಗಳ ಒಂದು 15 ದಿನ ಸ್ವಲ್ಪ ಹುಷಾರಾಗಿರಬೇಕು. ತಿಂಗಳ ಮೊದಲ ಭಾಗ ತುಂಬ ಮುಖ್ಯವಾದಂಥ ಕೆಲಸ ಕಾರ್ಯಗಳಿಗೆ ಅಪ್ಲೈ ಮಾಡೋದು, ಹೋಗೋದು, ಬರೋದು ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿರಬೇಕು. ಅದರ ನಂತರ ಸೂರ್ಯ ಸ್ವಂತ ಮನೆಗೆ ಬಂದಾಗ ಆಗಸ್ಟ್ ತಿಂಗಳಲ್ಲಿ 15 ದಿನ ಸರ್ಕಾರದ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ತಿಂಗಳ ಒಂದು ಮೊದಲ ಭಾಗ ಒಂದು 10-12 ದಿನ, ಅದರ ನಂತರ ಚೆನ್ನಾಗಾಗ್ಬಿಡುತ್ತೆ. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೆ, ವ್ಯಾಪಾರಸ್ಥರಿಗೆ ಏನೂ ತೊಂದರೆ ಇಲ್ಲ, ಅಂತ ಏನು ನೆಗೆಟಿವಿಟಿ ಏನೂ ಇಲ್ಲ, ತುಂಬ ಚೆನ್ನಾಗೇ ಇರ್ತಾರೆ. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗಲ್ಲಿ ಪ್ರಾಫಿಟ್ ಇದೆ, ಲಾಭ ಇದೆ. ಮನೆ ಕೊಂಡ್ಕೊಳ್ಳೋದು, ಮಾರೋದು, ಆಮೇಲೆ ಸೈಟ್ ತೊಗೊಳ್ಳೋದು, ಮಾರಾಟ ಮಾಡೋದು, ಒಳ್ಳೆ ಲಾಭಕ್ಕೆ ಮಾರಾಟ ಮಾಡೋದು, ಬಿಲ್ಡರ್ಸು, ರಿಯಲ್ ಎಸ್ಟೇಟ್ ಮಾಡ್ತಿರ್ತಕ್ಕಂಥವ್ರು, ವ್ಯಾಪಾರಸ್ಥರು ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಸರ್ಕಾರದ ವಿಷಯದಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ತೊಂದರೆಗಳನ್ನ ಹೇಳಿದ್ದೀನಿ. ಅದು ಬಿಟ್ಟರೆ 8ನೇ ಮನೆಯಲ್ಲಿ ರಾಹು, 2ನೇ ಮನೇಲಿ ಕೇತು. ಈ ವಿಷಯ ಮಾತ್ರ ಸ್ವಲ್ಪ ಕಾಮನಾಗಿ ತುಂಬ ದಿನದಿಂದ ಇರೋದು ಅಂದರೂ ಕೂಡ ಆರೋಗ್ಯದ ವಿಷಯದಲ್ಲಿ ಆಯುಷ್ಯನ ಭಾಗದಲ್ಲಿ 8ನೇ ಮನೇಲಿ ರಾಹು ಇರೋದು, 2ನೇ ಮನೇಲಿ ಕೇತು ಇರೋದ್ರಿಂದ ಸೊ ಕುಟುಂಬದಲ್ಲಿ ಕಲಹಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಏರುಪೇರಾಗಿ ತೊಂದರೆಗಳು ಆಗಬಹುದು. ಇದೊಂದರ ಕಡೆಗೆ ಸ್ವಲ್ಪ ಸಿಂಹರಾಶಿಯವರು ಗಮನ ಕೊಡ್ತಕ್ಕಂಥದ್ದು ಮುಖ್ಯ. 7ನೇ ಮನೇಲಿ ಶನಿ, ಅದು ಗಂಡ ಶನಿ ಆ ರೀತಿ ಹೇಳೋದು ಉಂಟರೂ ಕೂಡ ಸ್ವಂತ ಮನೆಯಲ್ಲಿ ಶನಿ ಇರತಕ್ಕಂಥದ್ರಿಂದ ಅಂಥ ತೊಂದರೆಗಳಿಲ್ಲ. ಸೊ ಆಲ್ಮೋಸ್ಟ್ 10ನೇ ಮನೆಯಲ್ಲಿ ಗುರು, 10ನೇ ಮನೆಯಲ್ಲಿ ಗುರು ಬಂದಾಗ ನಮ್ಮಲ್ಲಿ ಒಂದು ಏನು ಗುರುಗೆ ಹೇಳ್ತಾರೆ, ಗುರು ಇದ್ದ ಮನೆ ಕೆಡಿಸಿ ನೋಡೋ ಮನೆ ಚೆನ್ನಾಗಿ ಇಟ್ಕೊತಾನೆ ಅಂತ. ಅದು ಯಾವ ರೀತಿ ಲಾಜಿಕ್ಕು ಇಲ್ಲವೇ ಇಲ್ಲ ಅಲ್ವಾ? ಏನಿಲ್ಲ, ಗುರುಗಳು ನಮ್ಮ ಮನೇಲಿ ಬಂದಿದ್ದಾರೆ ಅಂದರೆ ನಮ್ಮ ಅಭ್ಯಾಸಗಳು ಏನೇನೋ ಇರ್ತದೆ. ಗುರುಗಳು ಬಂದಾಗ ಏನಾಗುತ್ತೆ, ಗುರುಗಳು ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, 3 ಗಂಟೆಗೆ ಎದ್ದೇಳಬೇಕು, ಪೂಜೆ ದಿನನಿತ್ಯ ಮಾಡಬೇಕು, ಈ ಥರದ್ದೆಲ್ಲ ರೆಸ್ಟ್ರಿಕ್ಷನ್ ಇಟ್ಟಿರ್ತಾರಲ್ಲ. ಆಗ ನಮಗೇನು ಅನಿಸುತ್ತೆ ಅಂದರೆ, ಒಬ್ಬ ಗುರುಗಳ ಮನೆಗೆ ಬಂದು ಕೂತ್ಬಿಟ್ರು ಒಂದು 6 ತಿಂಗಳು ಅಂದರೆ, ನಾವು 7 ಗಂಟೆಗೆ ಎದ್ದೇಳೋದು, 8 ಗಂಟೆಗೆ ಎದ್ದೇಳೋದು ಏನೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಗುರುಗಳು ಬಂದುಬಿಟ್ರು ಅಂದರೆ ನಾವು ಹಂಗೆ ಮಾಡೋಕ್ಕಾಗಲ್ವಲ್ಲ, ಅದೊಂದು ರಿಸ್ಟ್ರಿಕ್ಷನ್ ಅಷ್ಟೇ. ಅದು ಬಿಟ್ಟರೆ ಗುರುಗಳು ಬಂದು ಮನೇನ ಕೆಡಿಸ್ಬಿಟ್ರು ಅಂದರೆ ಆಗಲ್ಲ. ನೋಡೋ ಮನೆ ಮಾತ್ರ ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ, ಇರೋ ಮನೆ ಕೆಡಿಸ್ಬಿಡ್ತಾರೆ ಅಂತಲ್ಲ, ಲಾಜಿಕ್ ಅಲ್ಲ. ಅದರಿಂದ ಗುರುಗಳು 10ನೇ ಮನೆಯಲ್ಲಿದ್ದರೂ ಕೂಡ ಗುರುಮಂಗಳ ಯೋಗನೇ ಸಿಂಹರಾಶಿಯವ್ರಿಗೂ ಕೂಡ. ಸೊ ರಾಶಿಯಲ್ಲಿ ಶುಕ್ರ ಬುಧ ಇರೋದ್ರಿಂದ ಅದು ಲಕ್ಷ್ಮೀನಾರಾಯಣ ಯೋಗವನ್ನೇ ಕೊಡುತ್ತೆ, ದುಡ್ಡು ಕಾಸು ಚೆನ್ನಾಗಿರುತ್ತೆ. ಸೊ
ಎಲ್ಲ ವಿಷಯದಲ್ಲಿ ಕೂಡ 80% ಹಣಕಾಸಿನ ವಿಷಯದಲ್ಲಿ ಇದರೆಲ್ಲ ಚೆನ್ನಾಗಿದ್ರು ಕೂಡ ಆರೋಗ್ಯದ ವಿಷಯದಲ್ಲಿ, ಆಯುಷ್ಯದ ವಿಷಯದಲ್ಲಿ, ಕುಟುಂಬದಲ್ಲಿ ಕಲಹಗಳು ಬಂದು ಸ್ವಲ್ಪ ತೊಂದರೆಗಳಾಗ್ಬೋದು. ಕೋರ್ಟ್ ಕಚೇರಿ ವ್ಯಾಜ್ಯಗಳು ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳು ಬರೋ ಚಾನ್ಸಸ್ ಉಂಟು. ಆಮೇಲೆ ಸರ್ಕಾರದಿಂದ 15 ದಿನ ಸೂರ್ಯ 12ನೇ ಮನೇಲಿ ಇರ್ತಾನೆ ಅಂದ್ವಿ, ನೀರಿನ ಮನೇಲಿ ಇರ್ತಾನೆ ಅಂತ. ಅದರಿಂದ ಏನು ಮಾಡ್ತಾರೆ, ಇವರ ರಾಶಿಯಾಧಿಪತಿ ಅಲ್ಲಿರೋದ್ರಿಂದ ಇವರಿಗೆ ಸರ್ಕಾರದ ವತಿಯಿಂದ ಕೆಲವು ನೋಟಿಸ್ಗಳೆಲ್ಲ ಬರ್ಬೋದು, ಕೆಲವು ಕೋರ್ಟ್ ಕಚೇರಿ ವ್ಯಾಜ್ಯಗಳು, ಇಲ್ಲ ಪೊಲೀಸ್ ಕೇಸ್ಗಳಾಗ್ಬೋದು, ಹಿತಶತ್ರುಗಳಾಗ್ಬೋದು, ತಮ್ಮ ಕುಟುಂಬಸ್ಥರಿಂದನೇ ಆಗ್ಬೋದು, ಸೊ ದಾಯಾದಿಗಳಿಂದ ಆಗ್ಬೋದು. ಇವರಿಂದೆಲ್ಲ ಸ್ವಲ್ಪ ತೊಂದರೆಗಳು ಬರ್ತಕ್ಕಂಥದ್ದಕ್ಕೆ, ಸ್ವಲ್ಪ ಕೆಲವು ವ್ಯಾಜ್ಯಗಳು ಬರ್ತಕ್ಕಂಥದ್ದಕ್ಕೆ ಚಾನ್ಸಸ್ ಉಂಟು. ಗಂಡ ಹೆಂಡತಿಯರ ನಡುವೆ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಹೆಚ್ಚಾಗಿ ಆಗ್ಬಿಡ್ಬೋದು. 10 ವರ್ಷ ಸಂಸಾರ ಮಾಡೋರು ದೂರ ಆಗ್ಬಿಡೋಣ, 20 ವರ್ಷ ಸಂಸಾರಗಳು ದೂರ ಆಗ್ಬಿಡೋಣ ಅನ್ನೋ ಮಾತುಕತೆಗಳೆಲ್ಲ ಗಂಡ ಹೆಂಡತಿಯ ನಡುವೆ ಬರ್ತಕ್ಕಂಥದ್ದಕ್ಕೆ ಚಾನ್ಸಸ್ ಉಂಟು. ಕಾಮನ್ ಆಗಿ ಹೆಡ್ ರೀಜನ್ನು, ಹಾರ್ಟ್ ರೀಜನ್, ENT ಅಂತೀವಿ, ಕಣ್ಣಾಗ್ಬೋದು, ಮೂಗಾಗ್ಬೋದು, ಓಕೆ, ಕಿವಿ ಆಗ್ಬೋದು, ಗಂಟ್ಲು, ಇದಕ್ಕೆ ರಿಲೇಟೆಡ್ ಎಲ್ಲ ಸ್ವಲ್ಪ ತೊಂದರೆಗಳು ಬರ್ಬೋದು. ನಿಮ್ಗೇನಾದರೂ ತಲೆ ಭಾರ ಆಗೋದು, ಈ ಏನಾದರೂ ಸಣ್ಣ ನಿಮಗೆ ಸಿಮ್ಟಮ್ಸ್ ಮೊದಲಿಂದ ಮೈಗ್ರೇನ್ ಸಿಮ್ಟಮ್ಸ್ ಇದ್ದರೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು. ಹಾರ್ಟ್ ರಿಲೇಟೆಡ್ ಏನಾದರೂ ನಿಮ್ಗೆ ಮೊದಲಿಂದ ಸಿಮ್ಟಮ್ಸ್ ಇದ್ದರೆ ಅದು ಸ್ವಲ್ಪ ಹೆಚ್ಚಾಗ್ಬೋದು, ಸ್ವಲ್ಪ ಹೆಚ್ಚಾಗತಕ್ಕಂಥ ಚಾನ್ಸಸ್ ಉಂಟು. ಇದಕ್ಕೆ ಮೆಡಿಕಲ್ ಚೆಕಪ್ನ ಒಂದು ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಳ್ಳಿ. ಯಾವುದು ಪರಿಹಾರ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ, ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.